ಹಾಯ್, ಸೆಕೆಂಡ್ PUC ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೆಯದು, ಫ್ಯೂಚರಿಸ್ಟಿಕ್ ಕೋರ್ಸ್ ಯಾವ್ಯಾವುದು, ಈ ಎಲ್ಲ ಇನ್ಫಾರ್ಮೇಷನ್ ಅಥವಾ ಕೆರಿಯರ್ ಗೈಡೆನ್ಸನ್ನು ನೀಡಬೇಕು ಅಂತ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನವರು ಮುಂದಿನ ಗುರಿ ಅಂತ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಏನಿದೆ ಇದನ್ನು ಮೇ 29ನೇ ತಾರೀಕಿಗೆ ಕೋಲಾರದ KB ಕನ್ವೆನ್ಷನ್ ಹಾಲಲ್ಲಿ ನಡೆಸಲಾಗುತ್ತೆ. ನಂತರ ಈ ಪ್ರೋಗ್ರಾಮ್ಗೆ ನಾನು ಕೂಡ ಬರ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ ಆಗಿ KCET ಕೌನ್ಸಿಲಿಂಗ್ ಪ್ರಾಸೆಸ್ ಏನಿರುತ್ತೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಕೌನ್ಸಿಲಿಂಗ್ ಪ್ರಾಸೆಸ್ಸಲ್ಲಿ ಯಾವ ಸ್ಟೆಪ್ಸ್ ಇರುತ್ತೆ, ಯಾವ ಸ್ಟೆಪ್ಗೆ ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ಎಲ್ಲ ನಾಲೆಜನ್ನು ನಿಮಗೆ ನೀಡ್ತಾ ಇದ್ದೀನಿ. ನಂತರ ಮೇ 29ನೇ ತಾರೀಕಿಗೆ ಈ ಮುಂದಿನ ಗುರಿ ಪ್ರೋಗ್ರಾಮ್ ಇರಿದೆ ಕೋಲಾರದ ಕನ್ವೆನ್ಷನ್ ಹಾಲಲ್ಲಿ. ಇದಕ್ಕೆ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಅಂದರೆ ಕೆರಿಯರ್ ಗೈಡೆನ್ಸ್ ಏನಿದೆ ಇದು ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಪೇರೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ನನ್ನ ಮಕ್ಕಳು ಯಾವ ಒಂದು ಕೋರ್ಸ್ ಮಾಡಿದ್ರೆ ಒಳ್ಳೆಯದು, ಇದ್ರ ಬಗ್ಗೆ ನಾಲೆಜ್ ಪೇರೆಂಟ್ಸ್ಗೂ ಕೂಡ ಇರಬೇಕು. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ನಿಮ್ಮ ಪೇರೆಂಟ್ಸ್ ಜೊತೆಗೆ ಈ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಆಗಿ ಮೇ 29ನೇ ತಾರೀಕಿಗೆ ಕೋಲಾರದ KB ಕನ್ವೆನ್ಷನ್ ಹಾಲಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್.